ಬಿಬಿಎಂಪಿ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯದಲ್ಲಿ ಏನು ಬೇಕಾದರೂ ನಡೆಯಬಹುದು. ಹೀಗಂತ ಬೆಂಗಳೂರಲ್ಲಿ ಗೃಹ ಸಚಿವ ಕೆಜೆ ಜಾರ್ಜ್ ಹೇಳಿಕೆಯನ್ನ ನೀಡಿದ್ದಾರೆ. ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಬಗ್ಗೆ ನನಗೇನೂ ಮಾಹಿತಿ ಇಲ್ಲ, ಮುಂದಿನ ಬೆಳವಣಿಗೆ ಬಗ್ಗೆ ಕಾದು ನೋಡಬೇಕು. ಬೆಂಗಳೂರಲ್ಲಿ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದು ಗೃಹ ಸಚಿವ ಕೆಜೆ ಜಾರ್ಜ್. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ನನಗೆ ಅದರ ವಿಚಾರ ಏನು ಗೊತ್ತಿಲ್ಲ, ಏನಾಗ್ತದೆ ಕಾದು ನೋಡೋಣ. ಬಿಬಿಎಂಪಿಯಲ್ಲಿ ನೀವು ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕೋಸ್ಕರ ಈ ಥರ ಏನಾದರೂ ನೋಡಿ, ನನಗೆ ಅದ್ರ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ನನ್ನದೇ ಅದೇ ಪ್ರಶ್ನೆ ಕೇಳಿದ್ ನಾನೇನು ಹೇಳೋದು. ರಾಜಕೀಯದಲ್ಲಿ ಏನು ಬೇಕಾದ್ರೂ ಆಗ್ಬೋದು, ನನಗೆ ಅದರ ವಿಚಾರ ಏನು ಗೊತ್ತಿಲ್ಲ, ಏನಾಗ್ತದೆ ಕಾದು ನೋಡೋಣ. ಬಿಬಿಎಂಪಿಯಲ್ಲಿ ನೀವು ಅಧಿಕಾರ ಚುಕ್ಕಾಣಿ ಹಿಡಿಯೋದಕ್ಕೋಸ್ಕರ ಈ ಥರ ಏನಾದರೂ ನೋಡಿ, ನನಗೆ ಅದ್ರ ವಿಚಾರ ಗೊತ್ತಿಲ್ಲ ಅಂತ ಹೇಳಿದ ಮೇಲೆ ನನ್ನದೇ ಅದೇ ಪ್ರಶ್ನೆ ಕೇಳಿದ್ ನಾನೇನು ಹೇಳೋದು. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಪ್ರಸ್ತಾಪವು ನನಗೆ ಬಂದಿಲ್ಲ ಅಂತ ತಿಳಿಸಿದರು. ಸರ್, ಕಾಂಗ್ರೆಸ್ ಮತ್ತೆ ಜೆಡಿಎಸ್ನವರು ಒಟ್ಟಾಗಿ ಮೇಯರ್ ಸ್ಥಾನವನ್ನು ಹಿಡಿಯಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸರ್, ನಿನ್ನೆ ಸಭೆ ಕೂಡ ಮಾಡಿದ್ದಾರೆ ಭೈರತಿ ಬಸವರಾಜ್ ಅವರ ಮನೆಯಲ್ಲಿ. ಜಮೀರ್ ಅವರು ಸೇರಿದಂತೆ ರಾಮಲಿಂಗ ಗೊತ್ತಿಲ್ಲಪ್ಪ, ಮುಂದೆ ಇಲ್ಲ, ನನಗೆ ಗೊತ್ತಿಲ್ಲ. ಇನ್ನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಬಗ್ಗೆ ಕಾಂಗ್ರೆಸ್ ಸಚಿವರು ಎಲ್ಲಿಯೂ ಬಾಯಿ ಬಿಡ್ತಾ ಇಲ್ಲ. ಈ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಮೈತ್ರಿ ಬಗ್ಗೆ ತಮಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದ್ದಾಗಿಲ್ಲ, ಏನೋ ಗೊತ್ತಿಲ್ಲ. ಕಾರ್ಪೊರೇಟರ್ಸ್ ಏನೋ ಅವ್ರು ಮಾತಾಡ್ಕೊಂಡಿರ್ಬೋದೇನೋ, ನಾನೇನು ಚರ್ಚೆ ಮಾಡಲಿಲ್ಲ ಅದ್ರ ಬಗ್ಗೆ. ನೋಡೋಣ ಇನ್ನು ನನಗೆ ಗೊತ್ತಿಲ್ಲ, ನಾನು ಊರಲ್ಲಿ ಇರಲಿಲ್ಲ, ಇವತ್ತು ಬಂದಿದ್ದೀನಿ, ವಿಚಾರ ಗೊತ್ತಿಲ್ಲ, ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ. ಪಕ್ಷೇತರದ್ದು ಬೇರೆ, ಅವರೆಲ್ಲ ಬಹುತೇಕ ನಮ್ಮ ಪಕ್ಷದಲ್ಲಿದ್ದವ್ರೆ. ಯೂಶುವಲ್ ಆಗಿ ಏನಾಗುತ್ತೆ, ಪಕ್ಷೇತರರು ನಮ್ಮ ಪಕ್ಷದಲ್ಲಿದ್ದವ್ರು ನಮ್ಮ ಪಕ್ಷಕ್ಕೆ ಮಾತೃ ಪಕ್ಷಕ್ಕೆ ವಾಪಸ್ ಹೋಗ್ಬಿಡ್ತಾರೆ. ಆ ಥರ ಆಗಿರಬೇಕು. ಮೊನ್ನೆ ಇಂಡಿಪೆಂಡೆನ್ಸ್ ನಮ್ಮ ಪಕ್ಷದಲ್ಲಿದ್ದು ಸೀಟ್ ಕೇಳಿದ್ರಲ್ಲ, ಅವ್ರಿಗೆ ಸಿಕ್ಕಿರಲಿಲ್ಲ. ಈಗ ಅವರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದಾರೆ, ಮತ್ತೆ ಮಾತೃ ಪಕ್ಷಕ್ಕೆ